ರಾಜ್ಯದಲ್ಲಿ ಅಭಿವೃದ್ಧಿ ಉಚಿತ, ಲೂಟಿ ಖಚಿತ ಅಂತೇಳಿ ಹೇಳ್ತಿದ್ದಾರೆ ಸರ್. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆಯನ್ನ ನೋಡಿ, ಹೇಳೋರು ಯಾರಿಲ್ಲ. 5,000 ಕೋಟಿ ಯಾವ್ದು ಹಗರಣ ಆಗಿಲ್ಲ. ಸುಮ್ಮನೆ ಇದನ್ನೆಲ್ಲ ಮಾತನಾಡೋದು ಸರಿನೂ ಅಲ್ಲ. ಆಮೇಲೆ ಅಲಿಗೇಷನ್ಸ್ ಮಾಡಬೇಕು. ಒಂದು ತಕ್ಕ ಅಲಿಗೇಷನ್ಸ್ ಮಾಡಿದ್ರೆ ಓಕೆ. 2 ತಿಂಗಳ ದುಡ್ಡು ಹೋಗಿಲ್ಲ, ಅದಕ್ಕೆ 5,000 ಕೋಟಿ ಎಲ್ಲಿಂದ ಲೂಟಿ ಆದಂಗೆ ಆಗ್ತದೆ? ಏನು ಟೆಂಡರ್ ಆಗಿದೆಯಾ? ಏನು ಬೇರೆ ಅಕೌಂಟಿಗೆ ನಾನು ಹೋಗಿದೆಯಾ? ಏನ್ರಿ ಹಿಂಗೆ ಮಾತಾಡ್ತಾರೆ? ನೀವು ಕೇಳಬೇಕು, ಪತ್ರಿಕಾ ಮಾಧ್ಯಮ ಸ್ನೇಹಿತರು, ನೀವು ದಯಮಾಡಿ ಕೇಳಿ ಅವರಿಗೆ. ಅಲ್ರಿ ನೀವು ಹೇಳ್ತಾ ಇದ್ರೆ 5,000 ಕೋಟಿ ಲೂಟಿ ಅಂತ ಏನೇನು ಇದೆಯಾ? ಅದಾನೇ ಹೊಡ್ಕೊಂಡು ಹೋಗಿದ್ರೆ ಲಕ್ಷಾಂತರ ಕೋಟಿ, ಅಂಬಾನಿ ಹೊಡೆದ್ರೆ ಲಕ್ಷಾಂತರ ಕೋಟಿ, ಇವರೆಲ್ಲ ಅವ್ರ ಬೆನಿಫಿಷರೀಸ್. ಇವರು ಅದಾನಿ ಅಂಬಾನಿಯ ಬೆನಿಫಿಷರಿ ಇಡೀ ಬಿಜೆಪಿ ಅವರು. ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆದಾರಲ್ಲ, ಇವ್ರಿಗೇನೇನು ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತನಾಡಲಿಕ್ಕೆ? ಏನಾಗಿದ್ದಾರೆ? 2 months ಎಸ್ ಇಟ್ ಇಸ್ ಬಿನ್ ನಾಟ್ ಡಿಪಾಸಿಟೆಡ್. 2 months ಮನಿ ಇಸ್ ಬಿನ್ ನಾಟ್ ಡಿಪಾಸಿಟೆಡ್. ವೆರಿ ಕರೆಕ್ಟ್ಲಿ ಲಕ್ಷ್ಮಿ ಅವ್ರು ಬಂದು ಅಡ್ರೆಸ್ ಮಾಡಿ ಹೇಳೋಗಿದ್ದಾರೆ. ಲೂಟಿ ಮಾಡಕ್ಕೆ ಏನಿದೆ 5,000 ಕೋಟಿ? 5,000 ಕೋಟಿ ಲೂಟಿ ಮಾಡೋಂಥದ್ದು ಏನಿದೆ ಅಲ್ಲಿ? ಅಲಿಗೇಷನ್ಸ್ ಮಾಡಲಿ, ಬೇಡ ಅಂತ ಈ ಥರದ ಅಲಿಗೇಷನ್ಸಾ? ಸ್ವಾಮಿ, ನಾವಿರದೇ 3 ರಾಜ್ಯದಲ್ಲಿದೀವಪ್ಪ. 20 ಜಿಲ್ಲೆಯಲ್ಲಿ ಅವರೇ ಇದ್ದಾರೆ, 20 ರಾಜ್ಯಗಳಲ್ಲಿ ಅವರೇ ಇದ್ದಾರೆ. ಕೇಂದ್ರ ಸರ್ಕಾರ ಅವ್ರದೇ ಐತೆ. ನೀನ್ ನೋಡ್ಕೊ, ಸ್ವಲ್ಪ ಓದ್ಕೋ. ಇರಾ ಬರವೆಲ್ಲ ಅವ್ರಿಗೆ ಇದಾವೆ. ಯಾರು ಒಂದೇ ಮಾತ್ರ ಅಂತ ಹೇಳ್ತಾ ಇದಾರಲ್ಲ, ಎಲ್ಲ ಭೂಮಿಗಳು, ಪೋರ್ಟ್ಗಳು, ಏರ್ಪೋರ್ಟ್ಗಳು ಎಲ್ಲ ಅದಾನಿ ಕೊಟ್ಟು ಕುತ್ಕೊಂಡಾರ. ಇಲ್ಲಿ ಬಂದು ಒಂದೇ ಮಾತ್ರ ಬಗ್ಗೆ ಹಾಡಾಡ್ತಾರೆ. ಮಾತೃಭೂಮಿ ಮಾತೃಭೂಮಿ ಅಂತಾರೆ. ಮಾತೃಭೂಮಿನ ಮಾರಿಬಿಟ್ಟಿದ್ದಾರೆ ಅದಾನಿಗೆ, ಅಂಬಾನಿಗೆ. ಈಗ ಇವ್ರ ಕಾಲದಲ್ಲಿ ಕಳೆದ 5 ವರ್ಷದಲ್ಲಿ 2 ಲಕ್ಷ ಸ್ಟಾರ್ಟ್ಅಪ್ ಕಂಪ್ನಿಗಳು ಮುಚ್ಚೋಗಿದ್ದಾವೆ. 2 ಲಕ್ಷ ಸ್ಟಾರ್ಟ್ಅಪ್ ಕಂಪ್ನಿಗಳು ಮುಚ್ಚೋಗಿದ್ದಾವೆ. 80,000ಕ್ಕೂ ಹೆಚ್ಚು ಸ್ಮಾಲ್ ಅಂಡ್ ಮೀಡಿಯಂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮುಚ್ಚೋಗಿದ್ದಾವೆ. ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಂಗಿಲ್ಲ. ಆಮೇಲೆ ಅಭಿವೃದ್ಧಿ ಬಗ್ಗೆ ದಿನಾ ಬಂದು ಭಾಷಣ ಹೊಡಿತಾರೆ ಇವ್ರೆ. ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ರು, ಗೊತ್ತಲ್ಲ? ಮೇಕ್ ಇನ್ ಇಂಡಿಯಾ ಅಂತ ಒಂದು ಪಿಕ್ಚರ್ ಬರುತ್ತಲ್ಲ, ಎಲ್ಲೈತಾ ಪಿಕ್ಚರ್? ಕೇಳ್ತಾರೆ ನೀವೆಲ್ಲ? ಒಂದು ಸೂಜಿ ಮಾಡಿದ್ರೆ ಕೇಳ್ರಿ. ಮೇಕ್ ಇನ್ ಇಂಡಿಯಾದಲ್ಲಿ ಇವರು ಮೇಕ್ ಇನ್ ಇಂಡಿಯಾದಲ್ಲಿ ಮೇಡ್ ಇನ್ ಇಂಡಿಯಾದಲ್ಲಿ ಬಹಳ ವ್ಯತ್ಯಾಸ ಇದೆ. ಹೊರಗಿನಿಂದ ತಂದು ಸಾಮಾನು ಅಸೆಂಬಲ್ ಮಾಡಿದ್ರೆ ಅದು ಮೇಕ್ ಇನ್ ಇಂಡಿಯಾ ಆಗೋದಿಲ್ಲ. ನಾವು ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥ ಮೇಕ್ ಇನ್ ಇಂಡಿಯಾ ಸಾಮಾನು ಹೊರಗಡೆ ಮಾಡಿದ್ರೆ ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗುತ್ತೆ. ಅಥವಾ ನಮ್ಮ ಡೊಮೆಸ್ಟಿಕ್ ನಾವು ಮಾಡ್ಕೊಂಡ್ರೆ ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗುತ್ತೆ. ಹೊರಗಿಂದ ಸಾಮಾನು ತಂದಿರೋದು ಅಸೆಂಬಲ್ ಮಾಡೋದು ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗೋದಿರೋದು, ಅಸೆಂಬಲ್ಡ್ ಇನ್ ಇಂಡಿಯಾ ಆಗುತ್ತೆ. ಅದು ಮಾತೃಭೂಮಿ ಮಾತೃಭೂಮಿ ಅಂತಾರೆ. ಮಾತೃಭೂಮಿನ ಮಾರಿಬಿಟ್ಟಿದ್ದಾರೆ ಅದಾನಿಗೆ, ಅಂಬಾನಿಗೆ. ಈಗ ಇವ್ರ ಕಾಲದಲ್ಲಿ ಕಳೆದ 5 ವರ್ಷದಲ್ಲಿ 2 ಲಕ್ಷ ಸ್ಟಾರ್ಟ್ಅಪ್ ಕಂಪ್ನಿಗಳು ಮುಚ್ಚೋಗಿದ್ದಾವೆ. 2 ಲಕ್ಷ ಸ್ಟಾರ್ಟ್ಅಪ್ ಕಂಪ್ನಿಗಳು ಮುಚ್ಚೋಗಿದ್ದಾವೆ. 80,000ಕ್ಕೂ ಹೆಚ್ಚು ಸ್ಮಾಲ್ ಅಂಡ್ ಮೀಡಿಯಂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮುಚ್ಚೋಗಿದ್ದಾವೆ. ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಂಗಿಲ್ಲ. ಆಮೇಲೆ ಅಭಿವೃದ್ಧಿ ಬಗ್ಗೆ ದಿನಾ ಬಂದು ಭಾಷಣ ಹೊಡಿತಾರೆ ಇವ್ರೆ. ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ರು, ಗೊತ್ತಲ್ಲ? ಮೇಕ್ ಇನ್ ಇಂಡಿಯಾ ಅಂತ ಒಂದು ಪಿಕ್ಚರ್ ಬರುತ್ತಲ್ಲ, ಎಲ್ಲೈತಾ ಪಿಕ್ಚರ್? ಕೇಳ್ತಾರೆ ನೀವೆಲ್ಲ? ಒಂದು ಸೂಜಿ ಮಾಡಿದ್ರೆ ಕೇಳ್ರಿ. ಮೇಕ್ ಇನ್ ಇಂಡಿಯಾದಲ್ಲಿ ಇವರು ಮೇಕ್ ಇನ್ ಇಂಡಿಯಾದಲ್ಲಿ ಮೇಡ್ ಇನ್ ಇಂಡಿಯಾದಲ್ಲಿ ಬಹಳ ವ್ಯತ್ಯಾಸ ಇದೆ. ಹೊರಗಿನಿಂದ ತಂದು ಸಾಮಾನು ಅಸೆಂಬಲ್ ಮಾಡಿದ್ರೆ ಅದು ಮೇಕ್ ಇನ್ ಇಂಡಿಯಾ ಆಗೋದಿಲ್ಲ. ನಾವು ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂಥ ಮೇಕ್ ಇನ್ ಇಂಡಿಯಾ ಸಾಮಾನು ಹೊರಗಡೆ ಮಾಡಿದ್ರೆ ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗುತ್ತೆ. ಅಥವಾ ನಮ್ಮ ಡೊಮೆಸ್ಟಿಕ್ ನಾವು ಮಾಡ್ಕೊಂಡ್ರೆ ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗುತ್ತೆ. ಹೊರಗಿನಿಂದ ಸಾಮಾನು ತಂದಿರೋದು ಅಸೆಂಬಲ್ ಮಾಡೋದು ಅದಕ್ಕೆ ಮೇಕ್ ಇನ್ ಇಂಡಿಯಾ ಆಗೋದಿರೋದು, ಅಸೆಂಬಲ್ಡ್ ಇನ್ ಇಂಡಿಯಾ ಆಗುತ್ತೆ. ಅದು